ಒಳ್ಳೆಯ ಘಮಘಮ ಪರಿಮಳದ ನಾಲಿಗೆಗೆ ರುಚಿ ಕೊಡುವಂತಹ ತಿಳಿಸಾರು ರೆಸಿಪಿಯನ್ನು ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಳೆಯಾಗಲಿ ಅಥವಾ ಹೊರಗೆ ಸಿಗುವ ಸಾರಿನ ಪುಡಿ ಆಗಲಿ ಏನೂ ಬಳಸುವ ಅಗತ್ಯ ಇಲ್ಲ. ಕೆಲವೊಮ್ಮೆ ನಾಲಿಗೆಗೆ ರುಚಿ ಕೆಟ್ಟಾಗ ಮಸಾಲೆ ಭರಿತ ಪಲ್ಯ ಸಾಂಬಾರು ಬೇಡವಂತಾದರೆ ಅಥವಾ ತಿನ್ನಲು ಮನಸ್ಸಿಲ್ಲವಾದರೆ ಈ ಥರದ ತಿಳಿಸಾರು ತುಂಬ ಚೆನ್ನಾಗಿ ಆಗ್ತದೆ. ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆದ ಈ ಸಾರು ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಂದು 4 ಬಲಿತ ಮೀಡಿಯಮ್ ಸೈಜಿನ ಟೊಮೆಟೊವನ್ನು ತೊಳೆದಿಟ್ಟಿದ್ದೇನೆ. ಇದರ ಮೇಲಿನ ಕಣ್ಣು ಥರ ಇರುವ ಭಾಗ ಇದೆಯಲ್ಲ, ಅದನ್ನು ತೆಗಿಬೇಕು ಹಾಗೂ ಇದನ್ನು ಬೇಯಿಸಬೇಕು. ಹಾಗಾಗಿ ಪಾತ್ರೆಯಲ್ಲಿ ಇಲ್ಲಿ ಒಂದು 2 ಕಪ್ ನೀರನ್ನು ಸೇರಿಸಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಇಟ್ಟಿದ್ದೇನೆ. ಈಗ ಟೊಮೆಟೊವನ್ನು ಒಂದೊಂದಾಗಿ ಇದರಲ್ಲಿ ಸೇರಿಸುವ ಹಾಗೂ ಟೊಮೆಟೊ ಮುಳುಗುವಷ್ಟು ನೀರನ್ನು ಸೇರಿಸುವ. ಒಂದು 10 ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು. ಒಟ್ಟಿಗೆ ಇದರಲ್ಲಿ ನಾನು ಒಂದು 3 ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. ನೆಕ್ಸ್ಟ್ ಈಗ ಕೆಲವು ಮಸಾಲೆ ಸಾಮಗ್ರಿಗಳನ್ನು ಡ್ರೈ ರೋಸ್ಟ್ ಮಾಡಬೇಕು. ಹಾಗಾಗಿ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ 1 ಸ್ಪೂನಷ್ಟು ಕೊತ್ತಂಬರಿ ಕಾಳು, 3/4 ಸ್ಪೂನಷ್ಟು ಕಾಳು ಮೆಣಸು, ಒಂದು ಸಾಧಾರಣ 15 ಮೆಂತೆಕಾಳು, 3/4 ಸ್ಪೂನಷ್ಟು ಜೀರಿಗೆ ಇವಿಷ್ಟನ್ನು ಸೇರಿಸಿ ಲೋ ಫ್ಲೇಮಲ್ಲಿ ಕೆಂಪಗೆ ಒಳ್ಳೆ ಘಮ ಬರುವವರೆಗೆ ಹುರಿಬೇಕು. ಇಲ್ಲಿ ಹಾಕಿದ ಮಸಾಲೆ ಸಾಮಗ್ರಿ ಫ್ರೈ ಆಗ್ತಾ ಇದೆ ನೋಡಿ. ಈಗ ಲೈಟಾಗಿ ಇದರ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಫ್ಲೇಮನ್ನು ಆಫ್ ಮಾಡುವ. ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಫೈನಾಗಿ ಪೌಡ್ರ್ ಮಾಡಬೇಕು. ಈ ಬದಿ ಟೊಮೆಟೊ ಒಂದು 10 ನಿಮಿಷ ಬೇಯಿಸಿದಾಗಿದೆ, ಒಳ್ಳೆ ಸಾಫ್ಟ್ ಆಗಿದೆ. ಇದನ್ನೀಗ ತೆಗೆದು ಒಂದು ಪಕ್ಕದಲ್ಲಿ ಇಡುವ. ಬೇಯಿಸಿದ ನೀರಿದೆಯಲ್ಲ, ಇದನ್ನು ಸಾರಿಗೆ ನಾವು ಬಳಸ್ಬೋದು. ಈ ಬೆಂದ ಟೊಮೆಟೊ ಇದೆಯಲ್ಲ, ಇದರದ್ದು ಸಿಪ್ಪೆ ತೆಗಿಬೇಕು. ಬೇಯಿಸಿರುವುದರಿಂದ ಸಿಪ್ಪೆ ಇದರದ್ದು ಚೆನ್ನಾಗಿ ಏಳ್ತದೆ. ಈಗ ಸಿಪ್ಪೆ ತೆಗೆದ ಈ ಟೊಮೆಟೊವನ್ನು ನಾವು ಮ್ಯಾಶರಿಂದ ಮ್ಯಾಶ್ ಮಾಡಬೇಕು. ಇಲ್ಲಿ ಟೊಮೆಟೊ ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ನಾವು ಬೇಯಿಸಿದ ನೀರಿದೆಯಲ್ಲ, ಆ 3 ಕಪ್ಪಷ್ಟು ಅದನ್ನು ಈ ಮ್ಯಾಶ್ ಮಾಡಿದ ಟೊಮೆಟೊಗೆ ಸೇರಿಸಬೇಕು. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ನಾವು ಆಗಲೇ ಪೌಡ್ರ್ ಮಾಡಿಟ್ಟ ಸ್ಪೈಸಸ್ ಇದೆಯಲ್ಲ, ಅದನ್ನು ಸೇರಿಸಬೇಕು. 1 ಲಿಂಬೆ ಗಾತ್ರದ ಹುಣಸೆ ಹಣ್ಣಿನ ರಸವನ್ನು ಸೇರಿಸುವ. 1 ಸ್ಪೂನಷ್ಟು ಬೆಲ್ಲದ ಹುಡಿಯನ್ನು ಸೇರಿಸಿ ಒಳ್ಳೆ ಮಾಡಿ ನಾವು ಮಿಕ್ಸ್ ಮಾಡಬೇಕು. ಹಾಗೂ ಇದನ್ನಿಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಿ ಕುದಿಸಲಿಡಬೇಕು. ಇಲ್ಲಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಇದನ್ನು ಕುದಿಸಲಿಲ್ಲಿ ಇಟ್ಟಿದ್ದೇನೆ. ಈಗ ಇಲ್ಲಿ ಕುದಿಯಲು ಇಟ್ಟ ಸಾರಲ್ಲಿ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ, 3 ಸೀಳಿದ ಹಸಿಮೆಣಸಿನಕಾಯಿ ಹಾಗೂ ಸಾರಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸುವ. ಪುನಃ ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಬೇಕು. ಇದಕ್ಕೆ ಒಳ್ಳೆ ಕುದಿ ಬರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ನಾವು ಕುದಿಸಿಕೊಳ್ಬೇಕು. ಇದು ಕುದಿಯುವಷ್ಟರಲ್ಲಿ ಸಾರಿನ ಒಗ್ಗರಣೆಗೆ ತಯಾರು ಮಾಡೋಣ. ಇಲ್ಲಿ 1 ಸ್ಪೂನಷ್ಟು ತುಪ್ಪವನ್ನು ಬಾಣಲೆಯಲ್ಲಿ ಸೇರಿಸಿದ್ದೇನೆ. ತುಪ್ಪ ಇಲ್ಲಿ ಮೆಲ್ಟ್ ಆದ ನಂತರ ಇದರಲ್ಲಿ ಒಂದು 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸುವ. ಇಲ್ಲಿ ಸಾಸಿವೆ ಜೀರಿಗೆ ಸಿಡಿಯಲು ಪ್ರಾರಂಭವಾಗುವಾಗ ಸ್ವಲ್ಪ ಹಿಂಗಿನ ಹುಡಿಯನ್ನು ಸೇರಿಸುವ. ಒಂದು 15 ಜಜ್ಜಿ ಸಿಪ್ಪೆ ತೆಗೆದ ಬೆಳ್ಳುಳ್ಳಿದು ಬೀಜವನ್ನು ಸೇರಿಸಿದ್ದೇನೆ. ಹಾಗೂ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ಒಗ್ಗರಣೆಯಲ್ಲಿ ಹಾಕಿದ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಿದೆ. ಬೆಳ್ಳುಳ್ಳಿ ನೋಡಿ ಒಳ್ಳೆ ಫ್ರೈ ಆಗಿದೆ, ಕರಿಬೇವು ಕೂಡ ಕ್ರಿಸ್ಪಾಗಿ ಬಂದಿದೆ. ಈಗ ಒಂದು 2 ಒಣಮೆಣಸನ್ನು ತುಂಡು ಮಾಡಿ ಇದಕ್ಕೆ ಸೇರಿಸುವ. 1 ರಿಂದ 2 ನಿಮಿಷ ಎಲ್ಲವನ್ನು ಫ್ರೈ ಮಾಡಬೇಕು. ಈ ಬದಿ ಸಾರಿಗೆ ಒಳ್ಳೆ ಕುದಿ ಬರ್ತಾ ಇದೆ, ಘಮಸ ಬರ್ತಾ ಇದೆ. ಇದನ್ನಿಲ್ಲಿ ಒಗ್ಗರಣೆಯ ಬಾಣಲೆಯಲ್ಲಿ ಸೇರಿಸುವ. ಒಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಿ ಕುದಿಸುವ. ಉಪ್ಪು ಕಡಿಮೆ ಆದರೆ ಈ ಸಮಯದಲ್ಲಿ ಸೇರಿಸಬೇಕು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಟು ಅದನ್ನು ಸೇರಿಸುವ. ಒಂದು 2 ರಿಂದ 3 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಬೇಕು. ಉಪ್ಪು ಹುಳಿ ಖಾರ ಚೆನ್ನಾಗಿ ಇದಕ್ಕೆ ಸೇರಿಕೊಂಡು ಒಳ್ಳೆ ಘಮ ಬರುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಘಮ ತಿಳಿಸಾರು ಇಲ್ಲಿ ಸರ್ವಿಂಗಿಗೆ ರೆಡಿಯಾಗಿದೆ. ಬಿಸಿ ಅನ್ನ, ಸ್ವಲ್ಪ ಉಪ್ಪಿನಕಾಯಿ ಜೊತೆಗೆ ಸಾರು ಹಾಗೂ ಹಪ್ಪಳ, ಒಂದು ಸಿಂಪಲ್ ಆದ ಕಂಫರ್ಟ್ ಆದ ಮೀಲ್ ಅಂತ ಹೇಳ್ಬೋದು. ನಾಲಿಗೆಗೆ ರುಚಿ ಕೆಟ್ಟರೆ ಅಥವಾ ಜಾಸ್ತಿ ಮಸಾಲೆ ಭರಿತ ಸಾಂಬಾರ್ ಪಲ್ಯ ನಿಮಗೆ ತಿನ್ನಲು ಇಷ್ಟವಿಲ್ಲದಾಗ ಈ ರೀತಿಯ ರುಚಿಯಾದ ಘಮ ತಿಳಿಸಾರಿನ ಊಟ ಮಾಡಿ. ಖಂಡಿತ ಎಲ್ರಿಗೂ ಇಷ್ಟವಾಗ್ತದೆ. ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ
ರೆಸಿಪಿಗೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.